ಜೀರಿಗೆ ಇಂಗುವ ಗಟ್ಟಿ ಬರುತ್ತೆ ಅದು ಸ್ವಲ್ಪ ಚಕ್ಕೆ ಲವಂಗ ಧನಿಯಾ ಧನಿಯಾ ಇದೆಲ್ಲ ಏನು ಪುಡಿಗೆ ಸಾಂಬಾರ್ ಪುಡಿಗೆ ಈಗ ಇದೆಲ್ಲ ಏನು ಹುರ್ಕೋಬೇಕಾ ಇದೆಲ್ಲ ಫ್ರೈ ಮಾಡ್ಕೋಬೇಕು ಎಲ್ಲ ಹುರ್ಕೊಂಡು ಎಣ್ಣೆ ಹಾಕಬಾರ್ದು ಹಂಗೆ ಹುರ್ಕೋಬೇಕು ಎಣ್ಣೆ ಹಾಕಬಾರ್ದು ಡೈರೆಕ್ಟ್ ಹಂಗೆ ಹುರ್ಕೋಬೇಕು ನೋಡಿ ಸ್ನೇಹಿತರೆ ಸ್ಲಿಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ ಸ್ಲಿಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕಂತೆ ಈಗ ನನಗೆ ಅಳತೆ ಬಂದು ಅಲ್ಲಿಗೆ ವಿಡಿಯೋ ಶೂಟ್ ಮಾಡುವಾಗ ಅಳತೆ ಹೇಳ್ತೀನಿ ನೀವು ಅದನ್ನ ಬರ್ದಿಕೊಂಡು ನಿಮ್ಮ ಮನೇಲಿ ಟ್ರೈ ಮಾಡಿ ಶುರು ಮಾಡೋಣ ಸ್ಟಾರ್ಟ್ ಫೈನಲ್ ಆಗಿ ಸಾಂಬಾರ್ ಪುಡಿ ರೆಡಿಯಾಗಿದೆ ನೀವು ಮಟನ್ಗಾಗಲಿ ಚಿಕನ್ಗಾಗಲಿ ಯಾವುದಕ್ಕೆ ಆಗಲಿ 100% ಹಾಕ್ಕೋಬೋದು ಅಲ್ವಾ ನೋಡಿ ಕಣ್ಮುಂದೆನೇ ಪ್ರತಿಯೊಂದು ಮಾಡಿರೋದು ಯಾವುದೇ ಒಂದು ಕಲರ್ ಪೌಡ್ರು ಟೇಸ್ಟ್ ಪೌಡ್ರು ಮಾಡಲ್ಲ ಸುಮ್ಮನೆ ಮೇಕಪ್ ಮಾಡ್ಕೊಂಡು ಹೋಗ್ತೀರಾ ಕಲರ್ ಹಾಕ್ತಾರೆ ಅದೇ ಥರ ನೀವು ಪ್ಯಾಕೆಟ್ ತಗೊಂಡ್ರೆ ಅದು ಕಲರ್ ಹಾಕ್ತಾರೆ ಇದು ಬಂದು ನ್ಯಾಚುರಲ್ ಆಗಿ ಮಾಡ್ಕೋವಂಥ ಅಡುಗೆ ಇದು ಖಾರದ ಪುಡಿ ಆದಮೇಲೆ ಈ ಥರ ಜಲ್ಲಡಿ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣ ಪುಟ್ಟ ಡಸ್ಟ್ ಗಿಸ್ಟ್ ಇರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ನೋಡಿ ಆರಾಮಾಗಿ ಈ ಥರ ಮಾಡಿ ಇಟ್ಕೋಬೋದು ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್ ಫಸ್ಟ್ ಯಾರು ಬೆಲ್ ಬಟನ್ ಒತ್ತಿಲ್ಲೋ ರಪ ಅಂತ ಬೆಲ್ ಬಟನ್ ಒತ್ಬಿಡಿ ಏನಂತೀರಾ ಇವತ್ತು ನಿಮಗೆ ನಾನು ಮಟನ್ಗೆ ಚಿಕನ್ಗೆ ವೆಜ್ಜಿಗೆ ಪ್ರತಿಯೊಂದು ಸಾಂಬಾರ್ ಪುಡಿ ಅಂತ ಹಾಕ್ತೀವಲ್ಲ ಆ ಸಾಂಬಾರ್ ಪುಡಿನ ಯಾವ ಥರ ಮಾಡೋ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸಾರನ್ನು ಉಂಡ್ಬಿಟ್ರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಸಾರನ್ನ ಕುಡಿತಿದ್ರು ಸಾರನ್ನ ಕುಡಿತಿದ್ರು ಹೌದು ಅನ್ನಕ್ಕಂತೂ ಕಲ್ಸಂಬದು ಸರಿ ಹೌದು ಆದ್ರೆ ಸಾರನ್ನ ಒಂದು ಲೋಟದಲ್ಲಿ ಹಾಕೊಂಡು ಕುಡಿತಿದ್ರು. ಇವತ್ತು ಧನಿಯಾ ಪುಡಿ ಪ್ಲಸ್ ಸಾಂಬಾರ್ ಪುಡಿ ಅಂದರೆ 2 ಥರ ಪುಡಿ ಮಾಡ್ತಾ ಇದ್ದೀವಿ. ಈ ಪುಡಿ ಬಂದು ಮಿನಿಮಮ್ 1 ರಿಂದ 1.5 ವರ್ಷ 2 ವರ್ಷ ಮನೇಲಿ ಇಟ್ಕೋಬೋದು. ಪ್ರತಿಯೊಂದು ಮಸಾಲೆ ಐಟಮ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ನೀವು ಮಾಡಿಟ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ದಯವಿಟ್ಟು ಹೊರಗಡೆಯಿಂದ ತೊಗೊಂಬರೋ ಊಟನ ತಿನ್ನೋಕೆ ಹೋಗ್ಬೇಡಿ. ನೋಡಿ ಯಜಮಾನ್ರು ಬಂದು ಇವತ್ತು ಅವ್ರಿಗೆ 70-75 ವಯಸ್ಸಾಗಿದೆ, ಆದ್ರೂ ಯೂತ್ ಆಗಿದ್ರು. ಈ ಕಡೆ ಸ್ಕೂಲ್ ಇದೆ, ಹಾಗೇ ಬಂದರೆ ನೋಡಿ ಆ ಕಡೆ ಒಂದು ಮನೆ ಇದೆ ನೋಡಿ. ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ತೋಟ ಇದೆ, ತುಂಬ ಚೆನ್ನಾಗಿದೆ ಲೊಕೇಶನ್ನು ನೋಡಿ, ಸಖತ್ತಾಗಿದೆ ನೋಡಿ. ನೋಡಿ ಧನಿಯಾ ಬಂದು ಬಿಸಿಲಲ್ಲಿ ಹಾಕಿದ್ದೀವಿ. ಧನಿಯಾ, ಒಣಗಿರೋ ಮೆಣಸಿನ್ಕಾಯಿ, ಕಲರ್ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಇಷ್ಟು ಮೆಣಸಿನ್ಕಾಯಿ ಉತ್ತರ 3 ರಿಂದ 4 ಮೆಣಸಿನ್ಕಾಯಿ, ಧನಿಯಾ. ಇದು ಬಂದು ಧನಿಯಾ ಪುಡಿ ಮಾಡ್ಕೊತಾ ಇದ್ದೀವಿ, ಖಾರದ ಪುಡಿ ಮಾಡ್ಕೊತಾ ಇದ್ದೀವಿ. ಯಾವತ್ತೂ ಬಿಸಿಲಲ್ಲಿ ಅಂಗಡಿಯಿಂದ ತಂದು ಕ್ಲೀನ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಂದು 2 ಅವರ್ ಬಿಸಿಲಲ್ಲಿ ಇಡಬೇಕು, 2 ರಿಂದ 3 ಅವರ್. ಇದರಲ್ಲಿ ಎಷ್ಟು ಬಿಸಿಲಲ್ಲಿ ಒಣಗುತ್ತೋ ಆವಾಗ ಪುಡಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಿನಿಮಮ್ ಒಂದು ವರ್ಷ ಸ್ಟೋರೇಜ್ ಮನೇಲಿ ಮಾಡ್ಕೋಬೋದು, 1 ವರ್ಷ ಸ್ಟೋರೇಜ್ ಮಾಡ್ಕೋಬೋದು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್. ಫಸ್ಟ್ ಯಾರು ಬೆಲ್ ಬಟನ್ ಒತ್ತಿಲ್ಲೋ ರಪ ಅಂತ ಬೆಲ್ ಬಟನ್ ಒತ್ಬಿಡಿ. ಏನಂತೀರಾ ಇವತ್ತು ನಿಮಗೆ ನಾನು ಮಟನ್ಗೆ ಚಿಕನ್ಗೆ ವೆಜ್ಜಿಗೆ ಪ್ರತಿಯೊಂದು ಸಾಂಬಾರ್ ಪುಡಿ ಅಂತ ಹಾಕ್ತೀವಲ್ಲ ಆ ಸಾಂಬಾರ್ ಪುಡಿನ ಯಾವ ಥರ ಮಾಡೋ ಅಂತ ತೋರಿಸ್ಕೊಡ್ತೀನಿ. ಅದೇ ಥರ ಧನಿಯಾ ಪುಡಿನೂ ಮಾಡೋದು ತೋರಿಸ್ಕೊಡ್ತೀನಿ. 2 ವೀಡಿಯೋ ಬರುತ್ತೆ. ಫಸ್ಟ್ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಈ ಮಸಾಲ ಪುಡಿ ಆಗಲಿ ಅಥವಾ ಸಾಂಬಾರ್ ಪುಡಿ ಆಗಲಿ ಇದೆಲ್ಲ ಬಂದು 1 ವರ್ಷ 2 ವರ್ಷ ಮನೇಲಿ ಇಟ್ಕೋಬೋದು ಆರಾಮಾಗಿ. ಏನು ಹೇಳಿ, 1 ರಿಂದ 2 ವರ್ಷ ಸ್ಟೋರೇಜ್ ಮಾಡ್ಕೋಬೋದು. ಇಂಥ ವೀಡಿಯೋನ ಖಂಡಿತ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಪ್ರತಿಯೊಬ್ಬರಿಗೂ ಕಲಿಸ್ಕೊಡಿ, ಶೇರ್ ಮಾಡಿ. ಯಾಕಂದರೆ ಈ ಮಸಾಲ ಪುಡಿ ಸುಮ್ಮನೆ ಹೊರಗೋಗಿ ತೊಗೊಬಂದು ಕಟ್ ಮಾಡಿ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರಲ್ಲ. ಒಂದು ಸಲ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಖಂಡಿತವಾಳು ಅರ್ಧ ದಿನ ಟೈಮ್ ತೊಗೊಂಡು ಮನೇಲಿ ಮಾಡಿ ಇಟ್ಕೊಳ್ಳಿ. ಒಂದು 5 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೋ 2 ವರ್ಷಕ್ಕೋ ಈ ಥರ ಇಟ್ಕೋಬೋದು. ಸರಿನಾ? ಸಾಂಬಾರ್ಗೆ ಹಾಕಿದ್ರೂ ಟೇಸ್ಟ್ ಸೂಪರಾಗಿರುತ್ತೆ, ನಾನ್ ವೆಜ್ಗೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಪುಡಿ ಮಾಡಿ ಅಡುಗೆ ಮಾಡಿ ಪುಡಿಗೆ ಹಾಕಿ ತಿಂದು ನೋಡಿ, ಕಳೆದೋಗ್ತೀರಾ. ಏನು ಹೇಳಿ, ಕಳೆದೋಗ್ತೀರಾ. ಅದಕ್ಕೆ ಹೇಳೋದು, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ, ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಶುರು ಮಾಡೋಣ ಬನ್ನಿ. ನನ್ನದು ಕರಿಬೇವಿನ ಸೊಪ್ಪು, ಓಕೆ, ತೊಗರಿಬೇಳೆ, ನಿಧಾನ ಕೆಟ್ಟಾಗಿ ಹೇಳು. ಹೆಸರು ಕಾಳು, ಗಸಗಸೆ, ಮೆಂತ್ಯ, ಸಾಸಿವೆ, ಕಲ್ಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ, ಇಂಗುವ ಗಟ್ಟಿ ಬರುತ್ತೆ ಅದು, ಸ್ವಲ್ಪ ಚಕ್ಕೆ ಲವಂಗ, ಧನಿಯಾ. ಇದೆಲ್ಲ ಏನು ಪುಡಿಗೆ?
ಸಾಂಬಾರ್ ಪುಡಿಗೆ. ಸಾಂಬಾರ್ ಪುಡಿಗೆ. ಈಗ ಇದೆಲ್ಲ ಏನು ಹುರ್ಕೋಬೇಕಾ? ಇದೆಲ್ಲ ಫ್ರೈ ಮಾಡ್ಕೋಬೇಕು. ಎಲ್ಲ ಹುರ್ಕೊಂಡು ಎಣ್ಣೆ ಹಾಕ್ಬಾರ್ದು, ಹಂಗೆ ಹುರ್ಕೋಬೇಕು. ಎಣ್ಣೆ ಹಾಕ್ಬಾರ್ದು, ಡೈರೆಕ್ಟ್ ಹಂಗೆ ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ಸ್ಲಿಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕಂತೆ. ಈಗ ನನ್ಗೆ ಅಳತೆ ಬಂದು ಅಲ್ಲಿಗೆ ವಿಡಿಯೋ ಶೂಟ್ ಮಾಡುವಾಗ ಅಳತೆ ಹೇಳ್ತೀನಿ, ನೀವು ಅದನ್ನ ಬರ್ದಿಕೊಂಡು ನಿಮ್ಮ ಮನೇಲಿ ಟ್ರೈ ಮಾಡಿ. ಶುರು ಮಾಡೋಣ. ಸ್ಟಾರ್ಟ್. ಸಾಂಬಾರ್ ಪುಡಿಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡಿ ಇಲ್ಲಿ ಇಟ್ಟಿದ್ದೀನಿ ಕಣ್ಮುಂದೆ. ಇದು ಬಂದು ಪ್ರತಿಯೊಂದು 1/4 kg ಅಷ್ಟು ತಗೊಂಡಿದ್ದೀವಿ. ಏನು ಹೇಳಿ, 1/4 kg ತಗೊಂಡಿದ್ದೀವಿ. ಬರೀ ಗಸಗಸೆ ಒಂದು ಮಾತ್ರ 200 ಗ್ರಾಮ್ ತಗೊಂಡಿದ್ದೀವಿ. ಸರಿನಾ? ಚಕ್ಕೆ ಲವಂಗ ಸ್ವಲ್ಪ ತಗೊಳ್ಳಿ, ತೋರ್ಸಮ್ಮ ನೋಡಿ. ಚಕ್ಕೆ ಲವಂಗ ಬಂದು ಸ್ವಲ್ಪ ಕಡಿಮೆ ಇರಲಿ, ಯಾಕಂದ್ರೆ ಜಾಸ್ತಿ ಹಾಕಲ್ಲ. ಚಕ್ಕೆ ಬಂದು ಒಂದು 100 ಗ್ರಾಮು, ಲವಂಗ ಒಂದು 100 ಗ್ರಾಮ್ ಅಷ್ಟೇ. ಚಕ್ಕೆ ಲವಂಗ ಮಿಕ್ಕಿದ್ದು ಇಲ್ಲಿರೋದೆಲ್ಲ ಪ್ರತಿಯೊಂದನ್ನು 1/4 kg ತಗೊಳ್ಳಿ. ನೋಡಿ ಧನಿಯಾ ಇದೆ ಅಲ್ಲಿ, ಧನಿಯಾ ಬಂದು ಮಿನಿಮಮ್ 1 kg ತಗೊಳ್ಳಿ. ಎಷ್ಟು? 1 kg ತಗೊಳ್ಳಿ. ಜೀರಿಗೆ ಎತ್ಕೊಳ್ಳಿ. ಜೀರಿಗೆ ಬಂದು ಮಿನಿಮಮ್ ಒಂದು 3/4 kg ತಗೊಳ್ಳಿ. ನೋಡಿ ಜೀರಿಗೆ. ಸಾಂಬಾರ್ ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ಬಾಣ್ಲಿ ಇಟ್ಟಿದೀವಿ, ಬಿಸಿ ಬಿಸಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಒಂದರಿಂದ ಆಗ್ತಾ ಇರೋದೆ. ಏನಂತೀರಾ? ಧನಿಯಾ 1 kg ತಗೊಂಡಿದ್ದೀನಿ, ಸ್ವಲ್ಪ ಹಾಕೊಂಡು ಹುರ್ಕೊಬಿಡೋಣ. ನೋಡಿ ಧನಿಯಾ ಬಂದು 1 kg ಧನಿಯಾ. ಬಾಣ್ಲಿ ಒಂದೇ ಸರಿ ಧನಿಯಾ 1 kg ಹುರ್ಕೊಳಕ್ ಆಗಲ್ಲ, ಅದರಿಂದ ಸ್ವಲ್ಪ ಹುರ್ಕೊಂತಾ ಇದ್ದಾರೆ. ಕರೆಕ್ಟಾ? ಇದ್ದಾರೆ. ಈಗ ಒಂದು ಬಟ್ಟೆ ಮೇಲೆ ಹಾಕ್ತಾ ಇದೀವಿ, ಯಾಕಂದ್ರೆ ಪ್ರತಿಯೊಂದು ಐಟಮ್ಸ್ ಹುರ್ಕೊಂಡು ಪ್ರತಿಯೊಂದು ಒಂದು ಬಟ್ಟೆ ಮೇಲೆ ಹಾಕೊಳ್ಳಿ. ಸರಿನಾ? ನೋಡಿ ಧನಿಯಲ್ಲಿ ಹಾಕಿದ್ವಿ. ನೆಕ್ಸ್ಟ್ ಶುರು ಮಾಡೋಣ. ಜೀರಿಗೆ 3/4 kg. ಜೀರಿಗೆ 3/4 kg ಹುರ್ಕೋಬೇಕು. ಹಾಕಿ ಬಾಣ್ಲಿಗೆ ರಪ ಅಂತ ತಿರುಗಿಸ್ತಾ ಇರೋದು. ಏನಂದೇಳಿ? ರಪ ಅಂತ ತಿರುಗಿಸ್ತಾ ಇರೋದು. ನೋಡಿ ಸ್ನೇಹಿತರೆ, ಪ್ರತಿಯೊಂದನ್ನು ಸ್ಲೋ ಫ್ಲೇಮಲ್ಲಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು ತುಂಬ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು. ಸರಿನಾ? ಜಾಸ್ತಿ ತಿರುಗಿಸ್ಬಾರ್ದು, ಮೀಡಿಯಂ ಆಗಿ ಹುರ್ಕೋಬೇಕು. ನೋಡಿ ಸ್ಟವ್ ಬಂದು ನಾನು ಮಿನಿಮಮ್ ಒಂದೇ ಒಂದು ಪಾಯಿಂಟಲ್ಲಿ ಇಟ್ಕೊಂಡಿದ್ದೀನಿ. ಸ್ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಹುರ್ಕೊಂಡಿದ್ದಾರೆ. ಈಗ ಅದನ್ನು ಅದರಲ್ಲಿ ಹಾಕ್ತಾರೆ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ಪ್ರತಿಯೊಂದು ಯಾವ್ದಾವ್ದು ಏನು ಐಟಮ್ ಹುರ್ಕೊಂತೀವೋ ಎಲ್ಲ ಒಟ್ಟಿಗೆ ಹಾಕಿ. ಉದ್ದಿನಬೇಳೆ 1/4 kg ಸ್ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀವಿ. ಏನು ಹೇಳಿ? ಸ್ಲೋ ಫ್ಲೇಮಲ್ಲಿ ರಪ ಅಂತ ಹುರ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಡಕ್ಕೆ ಹೋಗ್ಬೇಡಿ, ಸ್ಲೋ ಫ್ಲೇಮಲ್ಲಿ ರಪ. ಉದ್ದಿನಬೇಳೆ ಹುರ್ಕೊಂಡಿದೀವಿ. ನೋಡಿ ಉದ್ದಿನಬೇಳೆನೂ ಹಾಕ್ತಾ ಇದೀವಿ. ನೋಡಿ ಕಡಲೆಬೇಳೆ 1/4 kg. ನೋಡಿ ಕಡಲೆಬೇಳೆನ ಹುರ್ಕೊಂತಾ ಇದ್ದಾರೆ. ಪ್ರತಿಯೊಂದು ಸಲ ಹೇಳ್ತೀನಿ, ಹುರ್ಕೊಳ್ಳೋವಾಗ ಸ್ಲೋ ಫ್ಲೇಮಲ್ಲಿ ಇರಲಿ. ಸರಿನಾ? 1/4 kg ಅಷ್ಟು ಕಡಲೆಬೇಳೆ ತಗೊಂಡಿದೀವಿ. ನಾವು ಕಡಲೆಬೇಳೆ ಹುರ್ಕೊಂಡಿದೀವಿ. ಕಡಲೆಬೇಳೆ ನೋಡಿ ಹಾಕ್ತಾ ಇದೀವಿ. ಹೆಸರು ಕಾಳು 1/4 kg ಹಾಕ್ತಾ ಇದೀವಿ. ನೋಡ, ಹೆಸರು ಕಾಳು ಹುರ್ಕೊಂಡಿದ್ದಾಯ್ತು. ಹೆಸರು ಕಾಳು ಹಾಕ್ತಾ ಇದೀವಿ. ತೊಗರಿ ಬೇಳೆ 1/4 kg ಹಾಕ್ತಾ ಇದೀವಿ. ಹಾಕಮ್ಮ. ನೋಡಿ ತೊಗರಿ ಬೇಳೆ ಹಾಕಿದ್ದಾರೆ. ಪ್ರತಿಯೊಂದು ಸಲ ಹೇಳ್ತೀನಿ, ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ತೊಗರಿ ಬೇಳೆ ಹುರ್ಕೊಂಡಿದೀವಿ. ತೊಗರಿ ಬೇಳೆ ರೆಡಿ ಆಯ್ತು. ಕಾಳು ಮೆಣಸು ಹಾಕಮ್ಮ. 1/4 kg ಕಾಳು ಮೆಣಸು ಹಾಕೊಂತ ಇದೀವಿ. ನೋಡಿ ಕಾಳು ಮೆಣಸು ಹುರ್ಕೊಂತಾ ಇದೀವಿ. ಈಗ ಕಾಳು ಮೆಣಸು ಹುರ್ಕೊಂಡಿದ್ವಿ. ಕಾಳು ಮೆಣಸು ಹಾಕ್ತಾ ಇದೀವಿ. ಮೆಂತ್ಯ ಬಂದು ಬರೀ 200 ಗ್ರಾಮ್ ತಗೊಂಡಿದ್ದೀವಿ, ಜಾಸ್ತಿ ಬೇಡ. ಮೆಂತ್ಯ ಬಂದು 200 ಗ್ರಾಮ್ ತಗೊಂಡಿದ್ವಿ. ನಾವು ಸ್ನೇಹಿತರೆ ಮೆಂತ್ಯನ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ ಈ ಥರ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ತಗೊಂಡಿದ್ದೀವಿ. ಮೆಂತ್ಯ ಹಾಕ್ತಾ ಇದ್ದೀವಿ. ನೋಡಿ ಗಸಗಸೆ 200 ಗ್ರಾಮ್ ತಗೊಂಡಿದ್ದೀವಿ. ಹಾಕಮ್ಮ. ನೋಡಿ ಗಸಗಸೆ ಹಾಕಿದ್ಮೇಲೆ ಸ್ಮೆಲ್ ಸಖತ್ತಾಗಿದೆ. ಆದರೆ ಪ್ರತಿಯೊಬ್ಬರಿಗೆ ಜೊತೆ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ ಸ್ನೇಹಿತರೆ, ಪ್ರತಿಯೊಂದು ಹುರ್ಕೊತಾ ಇದ್ದೀವಿ. ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆಲಿ ಫ್ರೀ ಇರೋವಾಗ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಒಂಚೂರು ಸ್ಪೆಂಡ್ ಮಾಡಿಕೊಟ್ಟು ಮಸಾಲೆ ಗಿಸಾಲ ಹುರ್ಕೊಳ್ಳಿ. ಏನಂತೀಯಮ್ಮ? ಮಾಡಬೇಕು. ಒಬ್ರು ಮಾಡಿದ್ರೆ ಆಗಲ್ಲ. ಒಬ್ರು ಮಾಡಿದ್ರೆ ಆಗಲ್ಲ. ಖಂಡಿತ ಇಬ್ಬರು ನಿಂತ್ಕೊಂಡು ಸ್ವಲ್ಪ ಪಕ್ಕದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ಎಲ್ರೂ. ಆದರೆ ಸಾಂಬಾರು ತಿನ್ನೋವಾಗ ಟೇಸ್ಟ್ ಅಂತೀವಲ್ಲ, ಘಮ ಅಂತೀವಲ್ಲ, ಅದನ್ನು ಇಬ್ಬರು ಕಷ್ಟಪಟ್ರೆ ಫಲ ಸಿಗೋದು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಈಗ ಮತ್ತೆ ಅಡುಗೆ ಶುರು ಮಾಡ್ತಾ ಇದ್ದೀವಿ. ಗಸಗಸೆ ಹುರ್ಕೊಂಡಿದ್ದೀವಿ. ಹಾಕಮ್ಮ. ನೋಡಿ ಪ್ರತಿಯೊಂದು ಅಲ್ಲಿ ಹಾಕ್ತಾ ಇದ್ದೀವಿ. ಚಕ್ಕೆ 100 ಗ್ರಾಮ್, ಲವಂಗ 100 ಗ್ರಾಮ್ ಹಾಕಮ್ಮ. ನೋಡಿ ಚಕ್ಕೆ ಲವಂಗ 100 ಗ್ರಾಮ್. ಸ್ಲೋ ಚಕ್ಕೆ ಲವಂಗನ ಹುರ್ಕೊಂಡಿದ್ದೀವಿ. ಹಾಕ್ತಾ ಇದ್ದೀವಿ. ನೋಡಿ ಸಾಸಿವೆ 1/4 kg ಹಾಕ್ತಾ ಇದ್ದೀವಿ. ಸಾಸಿವೆ ಸ್ವಲ್ಪ ಪಟ ಅನ್ನುತ್ತೆ. ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಗೊತ್ತಲ್ವಾ, ಸಾಸಿವೆ ಹಾಕಿ ಹುರ್ಕೊಂಡಿದ್ದೀವಿ. ಈಗ ಸಾಸಿವೆನ ಹಾಕ್ತಾ ಇದ್ದೀವಿ. ಗಟ್ಟಿ ಹಿಂಗಿದು. ಇದನ್ನ ಸ್ವಲ್ಪ
ಪುಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಪುಡಿ ಮಾಡಿಕೊಂಡು ಬಾಣಲಿಗೆ ಹಾಕಿ ಹುರ್ಕೋಬೇಕು. ಸಾಂಬಾರ್ ಪುಡಿಗೆ ಗಟ್ಟಿ ಇಂಗು, ಮಾಮೂಲಿ ಪುಡಿ ಬರೋದು ಆ ಪುಡಿ ಅಲ್ಲ, ಗಟ್ಟಿ ಇಂಗಿದು. ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಇದು ಹುರ್ಕೊಂಡು ಹಾಕೋದ್ರಿಂದ ಸಾಂಬಾರ್ ಪುಡಿ ಬಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಗಟ್ಟಿ ಇಂಗು ಹುರ್ಕೊಂಡಿದ್ದೀವಿ, ಹಾಕ್ತಾ ಇದ್ದೀವಿ. ಕರಿಬೇವು ಹಾಕಮ್ಮ, ಕರಿಬೇವು ಹಾಕು. ಕರಿಬೇವು ಜೊತೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ. ಯಾಕಂದರೆ ಸಾಂಬಾರು ಬಂದು ಫ್ರೆಶ್ ಆಗಿರುತ್ತೆ, ಸಾಂಬಾರು ಬಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಹುಳ ಬೀಳಲ್ಲ, ಯಾವತ್ತೂ ಹುಳ ಬೀಳಲ್ಲ. ಅದರಿಂದ ಸ್ವಲ್ಪ ಕಲ್ಲುಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಫ್ರೆಶ್ ಆಗಿರುತ್ತೆ, ಕರಿಬೇವು ಜೊತೆಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಕೆಟ್ಟೋಗಲ್ಲ, ಫ್ರೆಶ್ ಆಗಿರುತ್ತೆ. ಕಲ್ಲುಪ್ಪು ಹಾಕಿ ಕರಿಬೇವು ಜೊತೆಲಿ ಫೈನಲಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಪ್ರತಿಯೊಂದು ಬೇಳೆನೆಲ್ಲ ನೋಡಿ ಪ್ರತಿಯೊಂದನ್ನು ಹುರ್ಕೊಂಡಿದ್ದೀವಿ. ಪ್ರತಿಯೊಂದು ಹುರ್ಕೊಂಡು ಆಗಿದೆ. ಇವಾಗ ಎತ್ಕೊಂಡೋಗಿ ಬಿಸಿಲಲ್ಲಿ ಮಿನಿಮಮ್ ಒಂದು 1 hour ಬಿಸಿಲಲ್ಲಿ ಚೆನ್ನಾಗಿ ಇಕ್ಬೇಕು. ಏನಂತೇಳಿ ಬಿಸಿಲಲ್ಲಿ ಇಡಬೇಕು. ಈಗ ಹುರ್ಕೊಂಡಿದ್ದೀವಿ. ಈಗ ಬಿಸಿಲಿಗೆ ತೊಗೊಂಡೋಗಿ 1 hour ಬಿಸಿಲಲ್ಲಿ ಇಡ್ತೀವಿ. ಏನಂತೀರಾ? ಹೋಗೋಣ. ಆಗಿದೆ, ಬಿಸಿಲಿಗೆ ತೊಗೊಂಡೋಗ್ತಾ ಇದ್ದೀವಿ. ಬಿಸಿಲಿಗೆ ಮಾಡಿ ಮೇಲೆ ಬಿಸಿಲಿಗೆ ತೊಗೊಂಡೋಗ್ತಾ ಇರೋದು. ಈಗ ಬಿಸಿಲಿಗೆ ಹೋಗ್ತಾ ಇದ್ದೀವಿ ಮೇಲ್ಗಡೆ. ನೋಡಿ ಬಿಸಿಲಲ್ಲಿ ಹೋಗಿ ಈಗ ಮೆಣಸಿನ್ಕಾಯಿ ಹುರ್ಕೋಬೇಕು. ಇವಾಗ ಇರೋದಿದೆ ಮೇಯ್ನು, ಮೆಣಸಿನ್ಕಾಯಿ ಹುರ್ಕೊಳ್ಳೋದೇ ಇರೋದು. ಬಾ ಈ ಸ್ವಲ್ಪ ಈಗ ನೋಡಿ ಪ್ರತಿಯೊಂದು ಮೆಣಸಿನ್ಕಾಯಿ ಇದೆ. ಈಗ ಮಸಾಲ ಹುರ್ಕೊಂಡಿದ್ದೀವಿ. ಇದೆಲ್ಲ ಈಗ ಇರೋದೇ ಮೆಣಸಿನ್ಕಾಯಿ ಘಾಟು, ಗಬ್ಬ 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 ಅಂತದೆ. ಈಗ ಅದು ಹುರ್ಕೊಳ್ಳೋದೇ ಮೇಯ್ನ್ ಇರೋದು. ಈಗ ಹೋಗಿ ಮೆಣಸಿನ್ಕಾಯಿ ಶುರು ಮಾಡೋಣ. ಈಗ ಖಾರದ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀವಿ. ಖಾರದ ಮೆಣಸಿನ್ಕಾಯಿ ಬಂದು 2 kg ಹುರ್ಕೊತಾ ಇದ್ದೀವಿ. ಸ್ವಲ್ಪ ಹುರ್ಕೊತಾ ಇದ್ದೀವಿ. ಖಾರದ ಮೆಣಸಿನ್ಕಾಯಿ ಬಂದು 2 kg ಸ್ವಲ್ಪ ಹುರ್ಕೊತಾ ಇದ್ದೀವಿ. ನೋಡಿ ಮೇಯ್ನ್ ಇರೋದೇ ಮೆಣಸಿನ್ಕಾಯಿ ಹುರ್ಕೊಳ್ಳೋದೆ. ಫುಲ್ ಘಾಟು, ಸ್ವಲ್ಪ ಫುಲ್ ಘಾಟು ಇರುತ್ತೆ ಮನೆ ಫುಲ್ಲು. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟಪಟ್ಟರೆ ಅಲ್ವಾ ಟೇಸ್ಟ್ ಚೆನ್ನಾಗಿರೋದು. ಈಗ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ. ಇಲ್ಲಿ ಇವಾಗ ಹಾಕ್ತಾಯಿದ್ದೀವಿ. ನೋಡಿ ಒಂದು ಬಾಣಲಿಯಲ್ಲಿ ಹಾಕ್ತಾಯಿದ್ದೀವಿ. ಬಾಡಿಗೆ ಮೆಣಸಿನ್ಕಾಯಿ ಅರ್ಧ kg ಸ್ವಲ್ಪ ಹುರ್ಕೊತಾ ಇದ್ದೀವಿ. ನೋಡಿ ಈಗ ಎರಡನೇದು ಬಾಡಿಗೆ ಮೆಣಸಿನ್ಕಾಯಿ. ಫಸ್ಟು ಬಂದು ಖಾರದ ಮೆಣಸಿನ್ಕಾಯಿ 2 kg ಸ್ವಲ್ಪ ಹುರ್ಕೋಬೇಕು. ಬಾಡಿಗೆ ಮೆಣಸಿನ್ಕಾಯಿ ಅರ್ಧ kg. ನಾವು ಬಂದು 4 kg ಅಷ್ಟು ಮಸಾಲ ಪುಡಿ ಮಾಡ್ತಾಯಿದ್ದೀವಿ. ಅದನ್ನಿಂದ ಬಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ. ಅದನ್ನು ಒಂದು ಬೌಲ್ ಬಾಣಲಿಯಲ್ಲಿ ಹಾಕ್ತಾಯಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿ 1/4 kg. ಗುಂಟೂರು ಮೆಣಸಿನ್ಕಾಯಿ ಬಂದು 1/4 kg ಹಾಕ್ತಾಯಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿನ ಸ್ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀವಿ. ನೋಡಿ ಥರ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಸ್ವಲ್ಪ. ನೋಡಿ ಮೆಣಸಿನ್ಕಾಯಿ ಹುರಿಯೋವಾಗ ಘಾಟಿದೆಲ್ಲ ಅಬ್ಬಬ್ಬಬ್ಬ ತುಂಬ ಘಾಟಿರುತ್ತೆ. ಸ್ವಲ್ಪ ಒಂಚೂರು ಕಷ್ಟಪಟ್ರೇ ಟೇಸ್ಟ್ ಚೆನ್ನಾಗಿರೋದು. ಈ ಮೆಣಸಿನ್ಕಾಯಿ ಹುರಿಯೋವಾಗ ಆ ಘಾಟಿದೆಲ್ಲ ಅಬ್ಬಬ್ಬಬ್ಬ ಒಂಥರ ವಿಪರೀತ ಘಾಟ್ ಬರುತ್ತೆ, ಆ ಥರ ಇರುತ್ತೆ. ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ. ನೋಡೋದು ಅದರಲ್ಲಿ ಹಾಕ್ತಾಯಿದ್ದೀವಿ. ಅರ್ಧ kg ಕೆಂಪು ಮೆಣಸಿನ್ಕಾಯಿ ಅಲ್ವಾ, ಕಲರ್ಗೋಸ್ಕರ ಅರ್ಧ kg ಕೆಂಪು ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀವಿ. ನೋಡಿ ಮೆಣಸಿನ್ಕಾಯಿ ಹುರಿಯೋದಿದೆಯಲ್ಲಪ್ಪ, ಹುರ್ಕೊಳ್ಳೋದು ಅದೇ ಇರೋದು. ಅಬ್ಬಬ್ಬಬ್ಬ ನೋಡಿ ತುಂಬ ಅದೇ ಇರೋದು ಕಷ್ಟ. ಮೆಣಸಿನ್ಕಾಯಿ ನೋಡಿ ಉರಿಯಾಗ ಎಷ್ಟು ಘಾಟ್ ಬರುತ್ತೆ ನೋಡಿ. ಮೆಣಸಿನ್ಕಾಯಿ ಹುರ್ಕೊಳ್ಳೋವಾಗ ತುಂಬ ಘಾಟ್ ಬರುತ್ತೆ ನೋಡಿ. ಎಲ್ಲ ನೋಡಿ ಆವಾಗಲೇ ಒಣಗಿದ ಕರಿಬೇವು ಪ್ರತಿಯೊಂದು ಇಲ್ಲ ಐತೆ ಎಲ್ಲ. ಇನ್ನು ಸ್ವಲ್ಪ ಎಲ್ಲ ಹುರ್ಕೋಬೇಕು. ನೋಡಿ ಈಗ ಹುರ್ಕೊತಾ ಇದ್ದೀವಿ, ಸ್ವಲ್ಪ ಹುರ್ಕೊತಾ ಇದ್ದೀವಿ. ನೋಡಿ ಕೆಂಪು ಮೆಣಸಿನ್ಕಾಯಿ ಹುರ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ದೀವಿ. 4 ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸರಿನಾ? ಈಗ ಪ್ರತಿಯೊಂದು ಮೆಣಸಿನ್ಕಾಯಿನ ಹುರ್ಕೊಂಡಿದ್ವಿ. ಎತ್ಕೊಂಡು ಬಿಸಿಲಲ್ಲಿ ಸ್ವಲ್ಪ ಒಣಗಿಸೋಣ. ಒಂದು ಅರ್ಧ ಅವರಿಂದ 1 hour ಒಣಗಿಸೋಣ. ಫುಲ್ ಘಾಟು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಘಾಟು. ಈಗ ಬಿಸಿಲಲ್ಲಿ ಇಡೋಕ್ಕೆ ಬೇಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹೋಗಿ ಬಿಸಿಲಲ್ಲಿ ಇಟ್ಟು ಒಂದು ಅರ್ಧ ಅವರಿಂದ 1 hour ಇಡೋದು. ಎಷ್ಟು ಕೆಲಸ ಇದೆ ಖಂಡಿತವಾಗ್ಲೂ ಈ ವಿಡಿಯೋನ ಫುಲ್ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ನೋಡಿ ಆವಾಗಲೇ ಮಸಾಲೆ ಆವಾಗಲೇ 1/4 ಸಲ ಹುರ್ಕೊಂಡಿದ್ದೀವಿ. ಇವಾಗ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ. ಒಂದು ಬಿಸಿಲಲ್ಲಿ ಒಂದು 1 hour ಸ್ವಲ್ಪ ಒಣಗಲಿ ಅಲ್ವಾ. ಒಣಗಿದ ಮೇಲೆ ಮಿಷಿನ್ ತೊಗೊಂಡು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ಏನಂತೀರಾ?
ಈಗ ಮನೆ ಹತ್ರ ಪ್ರತಿಯೊಂದು ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮಿಷಿನ್ ಹತ್ರ ಬಂದಿದ್ವಿ. ಇವಾಗ ಪುಡಿ ಮಾಡ್ಕೊತಾ ಇದ್ದೀವಿ. ಪುಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಮನೆಗೆ ತೊಗೊಂಡು ಹೋಗೋದೆ, ಅಡುಗೆ ಮಾಡೋದೆ, ಬಿಸಿ ಬಿಸಿಯಾಗಿ ಬಡಿಸೋದೆ. ಏನಂತೀರಾ? ಈಗ ಫೈನಲ್ ಆಗಿ ಸಾಂಬಾರು ಪುಡಿ ರೆಡಿಯಾಗಿದೆ. ಈಗ ಮನೆಗೆ ಹೋಗೋದೆ, ಮಾಡುವುದೇ, ತಿನ್ನುವುದೇ, ಮಜಾ ಮಾಡುವುದೇ ಅಷ್ಟೇ. ಏನಂತೀರಾ? ಪುಡಿ ರುಬ್ಬಿದ ಮೇಲೆ ಸ್ವಲ್ಪ ಹೊತ್ತು ಆರಿಸಿ, ಇಲ್ಲಾಂದರೆ ಅದು ಬಂದು ಕಲರ್ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಆಮೇಲೆ ಸ್ಟೋರೇಜ್ ಮಾಡ್ಕೋಬೋದು. ಆರಾಮಾಗಿ 1.5 ವರ್ಷ 2 ವರ್ಷ ಮನೆಯಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಸಾಂಬಾರಿಗೆ ಅಥವಾ ನಾನ್ ವೆಜ್ಗೆ ಪ್ರತಿಯೊಂದಕ್ಕೆ ಯೂಸ್ ಮಾಡ್ಬೋದು. ಫೈನಲ್ ಆಗಿ ಸಾಂಬಾರು ಪುಡಿ ರೆಡಿಯಾಗಿದೆ. ನೀವು ಮಟನ್ಗಾಗಲಿ ಚಿಕನ್ಗಾಗಲಿ ಯಾವುದಕ್ಕೆ ಆಗಲಿ 100% ಹಾಕ್ಕೋಬೋದು ಅಲ್ವಾ? ನೋಡಿ, ಕಣ್ಮುಂದೆನೇ ಪ್ರತಿಯೊಂದು ಮಾಡಿರೋದು. ಯಾವುದೇ ಒಂದು ಕಲರ್ ಪೌಡ್ರು, ಟೇಸ್ಟ್ ಪೌಡ್ರು ಮಾಡಲ್ಲ. ಸುಮ್ಮನೆ ಮೇಕಪ್ ಮಾಡ್ಕೊಂಡು ಹೋಗ್ತೀರಾ, ಕಲರ್ ಹಾಕ್ತಾರೆ. ಅದೇ ಥರ ನೀವು ಪ್ಯಾಕೆಟ್ ತಗೊಂಡ್ರೆ ಅದು ಕಲರ್ ಹಾಕ್ತಾರೆ. ಇದು ಬಂದು ನ್ಯಾಚುರಲ್ ಆಗಿ ಮಾಡ್ಕೊಳ್ಳುವಂಥ ಅಡುಗೆ ಇದು. ಖಾರದ ಪುಡಿ ಆದಮೇಲೆ ಈ ಥರ ಜಲ್ಲಡಿ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣ ಪುಟ್ಟ ಡಸ್ಟ್ ಗಿಸ್ಟ್ ಇರುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಆರಾಮಾಗಿ ಈ ಥರ ಮಾಡಿ ಇಟ್ಕೋಬೋದು.